ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ತೇಗುಚ್ಚೆದು ರೆಸಿಪಿ ಮಾಡ್ತಾಯಿದ್ದೇನೆ. ಅಂದರೆ ತೇಗುಚ್ಚೆ ಗಸಿ ತುಂಬ ಟೇಸ್ಟ್ ಆಗ್ತದೆ. ಇದು ಮಂಗಳೂರು ಸೈಡ್ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಇದು ನಮ್ಮ ಮನೆಯಲ್ಲೇ ಇರುವಂತಹ ಸುಮಾರು 25-30 ವರ್ಷ ಹಳೆಯ ಮರ. ನೋಡಿ, ಇದರಲ್ಲಿ ತುಂಬ ತುಂಬ ಅಂದರೆ ತುಂಬ ದೇಗುಜ್ಜೆ ಆಗ್ತದೆ. ಒಂದೊಂದು ಕೊಂಬೆಯಲ್ಲೇ ಒಂದು 3-4 ಆಗ್ತದೆ. ನೋಡಿ, ದೇಗುಜ್ಜೆ ಅಂದರೆ ಹೀಗೆ ಇರ್ತದೆ. ನೀವು ನೋಡಿರಲಿಕ್ಕಿಲ್ಲ ಹೇಗಿರ್ತದಂತ. ನೋಡಿ, ಮರ ಸಹ ತುಂಬ ದೊಡ್ಡದಿದೆ. ಇದು ನಂದು ಮನೆಯಲ್ಲಿ ಇರುವಂಥ ದೇಗುಜ್ಜೆದು ಮರ. ನೋಡಿ, ಹೀಗೆ ಕಾಣಿಸಿಗ್ತದೆ. ದೇಗುಜ್ಜೆ ಅಂದರೆ ಮುಳ್ಳು ಮುಳ್ಳು ಥರ, ಅಂದರೆ ಹಲಸಿನಕಾಯಿ ಚಿಕ್ಕದಾಗಿರ್ತದಲ್ಲ ಹಾಗಿರ್ತದೆ ನೋಡಲಿಕ್ಕೆ. ನೋಡಿ, ಹೀಗಿರ್ತದೆ ದೇಗುಜ್ಜೆ ಅಂದರೆ. ಇದರ ರೆಸಿಪಿ ಒಂದು ಸೂಪರ್ ಆಗ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ಮತ್ತೆ ನನಗೆ ಹೇಳಿ. ನೋಡಿ, ದೇಗುಚ್ಚೆದು ಮರ. ನಾನು ದೇಗುಚ್ಚೆದು ಹೊರಗಿನ ಮುಳ್ಳಿನ ಭಾಗವನ್ನೆಲ್ಲ ತೆಗೆದು ನೋಡಿ, ಅದರ ರೌಂಡ್ ಭಾಗ ಮಾತ್ರ ಇಟ್ಟು ನೋಡಿ ಎಷ್ಟು ಆಕಾರ ಬೇಕು ಅಷ್ಟು ಆಕಾರ ತುಂಡು ಮಾಡ್ತೇನೆ. ತುಂಬ ಬೇಯಿಸಲಿಕ್ಕಿಲ್ಲ ಇದು ದೇಗುಚ್ಚೆಯನ್ನು. ನಾನು ಹೇಗೆ ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ. ಮೀಡಿಯಮ್ ಸೈಜೇ ಕಟ್ ಮಾಡಿದ್ದೇನೆ. ತುಂಬ ದೊಡ್ಡ ಸಹ ಮಾಡಲಿಲ್ಲ, ಸಣ್ಣ ಸಹ ಮಾಡಲಿಲ್ಲ. ಇದಕ್ಕೆ ಏನೆಲ್ಲ ಬೇಕಂದರೆ ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ, 2 ಈರುಳ್ಳಿ, ಕರಿ ಲೀವ್ಸು, ಬೆಳ್ಳುಳ್ಳಿ, ಉದ್ದಿನಬೇಳೆ, ಇಂಗು ಈ ದೇಗುಜ್ಜೆದು ರೆಸಿಪಿಗೆ ಬೇಕೇ ಬೇಕು. ಮತ್ತು 1 ಹೋಳು ತೆಂಗಿನಕಾಯಿ. ನೋಡಿ, ಇದು ನಾನು ತುರಿದು 1 ಪ್ಲೇಟ್ನಷ್ಟು ಆಗಿದೆ. ಮತ್ತು ಸ್ವಲ್ಪ ಅರಶಿಣ, ಸ್ವಲ್ಪ ಹುಳಿ. ನೋಡಿ, ಮೊದಲು ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಅದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ 2 ನಿಮಿಷ ಹುರಿಬೇಕು. ಹೀಗೆ ತರಕಾರಿದು ರೆಸಿಪಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ನೋಡಿ, 2 ಈರುಳ್ಳಿ, ಇಂಗು, ಉದ್ದಿನಬೇಳೆ, 2 ಸಲ ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸ್ ಇದನ್ನೆಲ್ಲ ಹಾಕಿ ಒಂದು ಪ್ಯಾನ್ಗೆ 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ಇಂಗು ಸಾಕ್ತೇನೆ. ಇಂಗು ಹಾಕಂದರೆ ಇದು ದೇಗುಜ್ಜಿದಲ್ಲ, ಇದು ತುಂಬ ವಾಯಿ ಅಂತ ಹೇಳ್ತಾರೆ. ಅಂದರೆ ಈಗ ಪ್ರಾಯದವರೆಲ್ಲ ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಹೀಗೆಲ್ಲ ತಿಂದು. ಅದಕ್ಕೆ ಸ್ವಲ್ಪ ಇಂಗು ಹಾಕಿದರೆ, ಇಂಗು ಮುದ್ದೆ ಹಾಕಿದರೆ ಅದು ಸ್ವಲ್ಪ ಒಳ್ಳೆಯದಾಗ್ತದೆ. ಅಷ್ಟು ವಾಯನಾಗೋದಿಲ್ಲ. ನೋಡಿ, ಇದು ಮೀಡಿಯಮ್ ಸೈಜ್ ಕಟ್ ಮಾಡಿದಂತಹ ದೇಗುಜ್ಜೆ. ನೋಡಿ, ನಾನು ನೀರಲ್ಲಿ ಹಾಕಿದ್ದೇನೆ ಕಟ್ ಮಾಡಿ. ಇದು ನಾನು ಹೇಗೆ ಬೇಯಿಸ್ತೇನೆ ಅಂತ ಅದು ಹೇಳ್ತೇನೆ ಈಗ ನಿಮಗೆ. ನಾನು ದೇಗುಜ್ಜೆಗೆ ಹೆಸರು ಕಾಳು ತೊಗೊಂಡಿದ್ದೇನೆ. ಈ ಕಾಳೆಲ್ಲ ಹಾಕೋದ್ರಿಂದ ಒಟ್ಟಿಗೆ ತುಂಬ ಒಳ್ಳೆಯದಾಗ್ತದೆ. ಹೆಸರು ಕಾಳನ್ನು ನಾನು ನೆನೆಸಲಿಲ್ಲ, ತಕ್ಷಣ ಹಾಕಿದ್ದು ಮಾತ್ರ. ಇದನ್ನೀಗ ಕುಕ್ಕರಲ್ಲಿ ಹಾಕ್ತೇನೆ. ನೋಡಿ, ಹೆಸರು ಕಾಳನ್ನು ನೀರಿನಲ್ಲಿ ನೆನೆಸಿಡಲಿಲ್ಲ ನಾನು. ನೋಡಿ ಹೇಗೆ ಮಾಡ್ತೇನೆ ಅಂತ ನೋಡಿ. ಇದಕ್ಕೆ 2 ಟೊಮ್ಯಾಟೊ ಹಾಕ್ತೇನೆ. ಇದಕ್ಕೆ ನಾನು 2 ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ದೇನೆ. ನೋಡಿ, ಕುಕ್ಕರಲ್ಲಿ ಅದು 3 ವಿಸಿಲ್ ಕೂಗಿಸ್ತೇನೆ. ಇದು ದೇಗುಜ್ಜೆ ಹಾಗೇನೇ ಇರಲಿ. ಇನ್ನೊಂದು ಪಾತ್ರೆಯಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ನೋಡಿ ನಾನು ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಇದೀಗ ನೋಡಿ ಒಂದು ಕುದಿ ಬರ್ತಾ ಉಂಟು. ಕುಕ್ಕರಲ್ಲಿ ನಾನು ಹೆಸರು ಕಾಳು ಮತ್ತು ಟೊಮ್ಯಾಟೊ 3 ವಿಸಿಲ್ ತೆಗಿತೇನೆ. ನೋಡಿ, ನಾವು ದೇಗುಜ್ಜೆಯನ್ನು ಜಾಸ್ತಿ ಬೇಯಿಸಲಿಕ್ಕಿಲ್ಲ. ಈಗ 3 ವಿಸಿಲ್ ತೆಗೆದ ಹೆಸರು ಕಾಳು ಮತ್ತು ಟೊಮ್ಯಾಟೊನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಅರೆದಂತಹ ಮಸಾಲೆ. ನಾನು ತುಂಬ ಮೆತ್ತಗೆ ಅರೆಯಲಿಲ್ಲ, ಗರಿಯಾಗಿ ಅರೆದಿದ್ದೇನೆ. ಇದೀಗ ದೇಗುಜ್ಜೆ ಮತ್ತು ಹೆಸರು ಕಾಳು ಹಾಕಿದ್ದೇನಲ್ಲ, ಅದು ಸ್ವಲ್ಪ ಒಂದು 10 ನಿಮಿಷದಷ್ಟು ಗ್ಯಾಸಲ್ಲಿ ಇಡ್ತೇನೆ. ಯಾಕೆಂದರೆ ಹೇಳ್ತೇನೆ ನೋಡಿ, ದೇಗುಜ್ಜೆ ತುಂಬ ಬೇಯಲಿಕ್ಕಿಲ್ಲ ಅಂತ. ನೋಡಿ, ಈಗ ಅರೆದಂಥ ಮಸಾಲೆ ಹಾಕ್ತೇನೆ. ಇದಕ್ಕೆ ಎಕ್ಸ್ಟ್ರಾ ಏನು ಒಗ್ಗರಣೆ ಎಲ್ಲ ಹಾಕಲಿಲ್ಲ ನಾನು. ಈಗ ಅರೆದಂಥ ಮಸಾಲೆ ಹಾಕಿದ್ದೇನೆ. ಇದು ಜಾಸ್ತಿ ತೆಳು ಮಾಡೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು. ಅಂದರೆ ಇದು ಗಸಿ ಮಾಡೋದಲ್ಲ ದೇಗುಜ್ಜೆ ಪಾಪ ಪ್ರಾಯದವರಿಗೆಲ್ಲ ಇದು ತುಂಬ ವಾಯಿ ಆಗ್ತದೆ. ದೊಡ್ಡವರಿಗೆ ಬೇರೆಯವರಿಗೆ ಸಹ ಆಗ್ತದೆ. ಅದಕ್ಕೆ ನಾನು ಇದಕ್ಕೆ ಇಂಗು ಯೂಸ್ ಮಾಡಿದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕಿದೆ. ಈಗ ದೇಗುಜ್ಜೆದು ರೆಸಿಪಿ ಮಂಗಳೂರು ಸೈಡಲ್ಲಿ ತುಂಬ ಇಷ್ಟಪಟ್ಟು ತಿಂತೇವೆ ನಾವು. ತುಂಬ ರುಚಿ ಸಹ ಆಗ್ತದೆ. ವಾಯಿ ಆದರೆ ಸಹ ಇಂಗು ಹಾಕಿ ಎಲ್ಲ ತಿನ್ನೋದೆ, ಯಾಕೆಂದರೆ ಅದರ ರುಚಿನೇ ಬೇರೆ ಇರ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಸಹ ಗೊತ್ತಾಗ್ತದೆ ಹೇಗೆ ರುಚಿ ಇರ್ತದಂತ. ನೋಡಿ, ಇನ್ನು ಪುನಃ ನಾನು ಸ್ವಲ್ಪ ಇಂಗು ತೊಗೊಂಡು ಹಾಕ್ತಾ ಇದ್ದೇನೆ. ಆಗ ಮಸಾಲೆ ಉರಿಯುವಾಗ ಸಹ ಹಾಕಿದೆ, ಸ್ವಲ್ಪ ಇಂಗು ಇದಕ್ಕೆ ಸಹ ಹಾಕ್ತೇನೆ. ತುಂಬ ಒಳ್ಳೆ ಟೇಸ್ಟ್ ಸಹ ಬರ್ತದೆ. ಮತ್ತು ಅಷ್ಟು ವಾಯಿ ಸಹ ಆಗೋದಿಲ್ಲ.
ದೇಗುದಿದ್ದು ರೆಸಿಪಿ ನಾವು ಮಂಗಳೂರು ಸೈಡವ್ರು ತುಂಬ ಇಷ್ಟಪಟ್ಟು ತಿಂತೇವೆ. ಇದು ನಮ್ಮದು ಮನೆಯಲ್ಲೇ ಆಗಿರುವ ದೇಗುಜ್ಜೆ ಅಂತೂ ಇನ್ನೂ ಸಹ ಒಳ್ಳೆಯದಿದೆ. ಇದಷ್ಟು ಗಟ್ಟಿ ಇಲ್ಲ, ನೀರು ನೀರು ಥರ ಇಲ್ಲ. ನಾವು ಹೇಗೆ ಇದು ಇಡ್ಲಿ ಸ್ಮೂತ್ ಇರ್ತದೆ ಅಷ್ಟು ಮೆತ್ತನೇ ಇದೆ ನೋಡಿ. ನಂದು ದೇಗುಜ್ಜೆ ರೆಸಿಪಿ ರೆಡಿ ಇದೆ. ತುಂಬ ಒಳ್ಳೆಯದಾಗಿದೆ. ನಾನು ದೇಗುಜ್ಜೆದು ಗಸಿ ಮಾಡಿದ್ದೇನೆ. ಬೇರೆ ಬೇರೆ ಸಹ ಟ್ರೈ ಮಾಡ್ಬೋದು. ಒಂದು ರೀತಿಯಲ್ಲಿ ನಾನು ಹೀಗೆ ಮಾಡ್ತೇನೆ, ಬೇರೆ ರೀತಿಯಲ್ಲಿ ಇನ್ನೊಮ್ಮೆ ನಾನು ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದಂತ. ನಿಮಗೆ ನಂದು